टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಯಾವುದೇ ಕ್ಷಣದಲ್ಲಿ ರನ್ಯಾ ರಾವ್ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಯಾಕಂದ್ರೆ ರಿಸರ್ವ್ ಮಾಡಿದ್ರು, ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಮೊನ್ನೆ ತಾನೇ ನಡೆದಂತಹ ಒಂದು ವಿಚಾರಣೆ, ಅದಾದ ನಂತರ ವಿಚಾರಣೆ ಎಲ್ಲ ಮುಕ್ತಾಯವಾಗಿ ಜಡ್ಜ್ಮೆಂಟ್ ಅನ್ನ ರಿಸರ್ವ್ ಮಾಡಿದರೆ ಆದೇಶವನ್ನ ಆರ್ಥಿಕ ಅಪರಾಧಗಳ ನ್ಯಾಯಾಲಯ ಇವತ್ತು ಪ್ರಕಟಿಸಲಿಕ್ಕಿದೆ. ರನ್ಯಾ ಜಾಮೀನು ಆದೇಶ ಪ್ರಕಟಿಸುತ್ತೆ ಕೋರ್ಟ್. ಸೊ ಏನಾಗಬಹುದು ರನ್ಯಾ ಭವಿಷ್ಯ ಅನ್ನೋದು ಕುತೂಹಲಕರ. ಒಂದು ವೇಳೆ ಜಾಮೀನು ಸಿಕ್ಕರೂ ಕೂಡ ಸಂಕಷ್ಟ ತಪ್ಪಿಲ್ಲ. ಯಾಕಂದ್ರೆ ರನ್ಯಾ ವಿರುದ್ಧ ಸಿಬಿಐ ಮತ್ತು ಇಡಿಯಲ್ಲೂ ಕೂಡ ಕೇಸ್ ದಾಖಲಾಗಿದೆ. ಒಂದು ವೇಳೆ DRI ಅಧಿಕಾರಿಗಳು ಈಗ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿರೋದು ಈಗ ಸದ್ಯಕ್ಕೆ ಅವರ ಸುಪರ್ದಿಯಲ್ಲಿರುವಂಥದ್ದು, ಇದರಲ್ಲಿ ಜಾಮೀನು ಸಿಕ್ಕರೂ ಕೂಡ ಈ ಕೇಸ್ನಲ್ಲಿ ರನ್ಯಾಗೆ ಬಿಡುಗಡೆ ಭಾಗ್ಯ ಸಿಗೋದು ಡೌಟ್. ಅಕಸ್ಮಾತ್ ಆಕೆ ಹೊರಗಡೆ ಬಂದರೂ ಕೂಡ ನೆಕ್ಸ್ಟ್ CBI ಕೇಸ್ನಲ್ಲಿ ಮತ್ತೆ ಆಕೆಯನ್ನು ಅರೆಸ್ಟ್ ಮಾಡ್ಬೋದು, ಅಥವಾ ಇಡಿ ಕೂಡ ಆಕೆಯನ್ನು ವಿಚಾರಣೆಗೆ ಕರೆಸಿ ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ. ಸೊ ಇನ್ನೇನು ಆದೇಶ ಪ್ರಕಟಿಸುತ್ತೆ ಆರ್ಥಿಕ ಅಪರಾಧಗಳ ಕೋರ್ಟ್. ನೋಡಬೇಕು ಏನಾಗುತ್ತೆ ಅಂಥೇಳಿ. ಒಂದು ವೇಳೆ ಜಾಮೀನು ಸಿಗಲಿಲ್ಲ ಅಂತ ಹೇಳಿದ್ರೆ ಆಗ ಹಾಗೆ ಆಕೆಗೆ ನ್ಯಾಯಾಂಗ ಬಂಧನ ಕಂಟಿನ್ಯೂ ಆಗುತ್ತೆ. ಅದಾದ ನಂತರ CBI ಮತ್ತೆ ಬಾಡಿ ವಾರೆಂಟ್ ತೊಗೊಂಡು ಆಕೆಯನ್ನು ವಿಚಾರಣೆಗೆ ಒಳಪಡಿಸ್ಬೋದು, ಅಥವಾ ಇಡಿ ಅಧಿಕಾರಿಗಳು ಕೂಡ ಈಗ ಎಂಟ್ರಿ ಆಗಿರೋದ್ರಿಂದಾಗಿ ಅವರು ಕೂಡ ಬಾಡಿ ವಾರೆಂಟ್ ಮೇಲೆ ಆಕೆಯನ್ನು ವಿಚಾರಣೆಗೆ ಒಳಪಡಿಸ್ಬೋದು. ಸೊ ನಿನ್ನೆ ನಡೆದಂಥ ಒಂದು ವಿಚಾರಣೆ, ಸೊ ಏನಾಗಿತ್ತು ಅಲ್ಲಿ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ನೋಡಿ, ರನ್ಯಾ ಪರ ವಕೀಲರು ವಾದ ಇರುವಂಥದ್ದು ಬಂಧನದ ವೇಳೆ ಅರೆಸ್ಟ್ ಮೆಮೊ ಕೊಟ್ಟಿಲ್ಲ ರನ್ಯಾಗೆ ಅಂತ. ಬಟ್ DRI ಪರ ವಕೀಲರು ಅದಕ್ಕೆ ಅರೆಸ್ಟ್ ಮೆಮೊ ಮತ್ತು ಕಾರಣ ಇದೆಲ್ಲವೂ ಕೂಡ ನಾವು ನೀಡಿದ್ದೀವಿ, ಆಕೆಗೆ ಎಲ್ಲವೂ ಕೂಡ ಹೇಳಿನೇ ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ. ಅದೇ ರೀತಿ ರನ್ಯಾ ಪರ ವಕೀಲರು ಸುಪ್ರೀಂ ಕೋರ್ಟ್ನ ಆದೇಶದ ಉಲ್ಲಂಘನೆ ಆಗಿದೆ ಇಲ್ಲಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅವರು ತಮ್ಮ ವಾದದಲ್ಲಿ ತಂದಿದ್ರು. ಇನ್ನು DRI ಪರ ವಕೀಲರು ಅದಕ್ಕೆ ಸುಪ್ರೀಂ ತೀರ್ಪು ಪಾಲಿಸಿನೇ ನಾವು ಬಂಧನ ಮಾಡಿದ್ದೀವಿ, ಎಲ್ಲೂ ಕೂಡ ನಾವು ಕಾನೂನನ್ನು ಉಲ್ಲಂಘಿಸಿಲ್ಲ ಅಂತ ಹೇಳ್ತಾರೆ. ಇನ್ನು ರನ್ಯಾ ಪರ ವಕೀಲರು ಕಸ್ಟಮ್ಸ್ ಕಾಯ್ದೆಯನ್ನ DRI ಪಾಲಿಸಿಲ್ಲ ಅನ್ನುವಂಥದ್ದನ್ನ ವಾದದಲ್ಲಿ ಹೇಳಿದ್ರು. ಅದಕ್ಕೆ ಇಲ್ಲ, ಕಸ್ಟಮ್ಸ್ ನಂತರ ಸೊ ಇನ್ನು ತನಿಖೆಯಲ್ಲಿ ಸಾಕಷ್ಟು ಲೋಪ ಇದೆ ಅನ್ನುವಂಥದ್ದನ್ನು ರನ್ಯಾ ಪರ ವಕೀಲರು ಕೋರ್ಟ್ನ ಗಮನಕ್ಕೆ ತಂದಿದ್ರು. ಅದಕ್ಕೆ DRI ಪರ ವಕೀಲರು ಇಲ್ಲ, ಪ್ರೋಟೋಕಾಲ್ ನೆರವು ಪಡ್ಕೊಂಡೇ ಈಕೆ ಸ್ಮಗ್ಲಿಂಗ್ ಮಾಡ್ತಾ ಇದ್ಲು ಅನ್ನುವಂಥದ್ರ ಬಗ್ಗೆ ಖಚಿತ ಮಾಹಿತಿ ಇತ್ತು. ಸೊ ನಾವೇನು ಕೂಡ ಇದರಲ್ಲಿ ಲೋಪ ಎಸಗಿಲ್ಲ, ನಮ್ಮ ತನಿಖೆ ಸರಿಯಾಗಿದೆ ಅನ್ನುವಂಥದ್ರ ಬಗ್ಗೆ DRI ಪರ ವಕೀಲರು ಕೂಡ ತಮ್ಮ ವಾದವನ್ನು ಮಂಡಿಸಿದರು. ಹಾಗೆ ಮಹಿಳೆಯರಿಗೆ ವಿಶೇಷ ವಿನಾಯಿತಿ ಇದೆ, ಮಹಿಳೆಯರು ಮಕ್ಕಳು ಅಂತ ಹೇಳಿ ಬಂದಾಗ ಕೆಲವೊಂದಷ್ಟು ಕೇಸ್ನಲ್ಲಿ ಅವರಿಗೆ ವಿಶೇಷ ವಿನಾಯಿತಿ ಇರುತ್ತೆ ಅನ್ನುವಂಥದ್ದನ್ನು ಹೇಳಿದ್ರು. ಇದಕ್ಕೆ ಮಹಿಳೆಯಾಗಿದ್ದರೂ ಕೂಡ ಕೃತ್ಯವನ್ನು ಪರಿಗಣಿಸಬೇಕು. ಇಲ್ಲಿ ಆಕೆ ಮಾಡಿರುವಂಥ ಒಂದು ಅಫೆನ್ಸ್ ಏನಿದೆ ಅದರ ಒಂದು ತೀವ್ರತೆ ಏನಿದೆ ಅದನ್ನು ನಾವು ಗಮನಿಸಬೇಕಾಗತ್ತೆ ಅನ್ನುವಂಥದ್ರ ಬಗ್ಗೆನೂ ಕೂಡ DRI ಪರ ವಕೀಲರು ತಮ್ಮ ವಾದವನ್ನು ಮಂಡಿಸಿದರು. ಸೊ ಹೀಗೆ ಎರಡೂ ಕಡೆಯ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ನ್ಯಾಯಾಲಯ ಈಗ ಜಡ್ಜ್ಮೆಂಟನ್ನು ರಿಸರ್ವ್ ಮಾಡಿದೆ. ಸೊ ಯಾವುದೇ ಕ್ಷಣದಲ್ಲೂ ಕೂಡ ಆದೇಶ ಪ್ರಕಟ ಆಗಬಹುದು. ರನ್ಯಾಗೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಜಾಮೀನು ಸಿಗಬಹುದು ಅಥವಾ ಸಿಗಲಿಕ್ಕಿಲ್ಲ, ಅದರ ಭವಿಷ್ಯ ಇನ್ನೇನು ನಿರ್ಧಾರವಾಗುತ್ತೆ. ಬಟ್ ಈಕೆಯ ರಹಸ್ಯಗಳನ್ನು ಒಂದೊಂದಾಗಿ ಕೆದಕ್ತಾ ಹೋಗಿರುವಂಥ ಅಧಿಕಾರಿಗಳು ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ಬಯಲಿಗೆಳೆದಿದ್ದಾರೆ.